ಓಂ ಅಗ್ನೇ ನಯಸುಪಥಾರಾಜೇ ಅಸ್ಮಾನ್ ವಿಶ್ವಾನಿ ದೇವ ವಜುನಾನಿ ವಿದ್ವಾನ್ ಯುಜೋಧ್ಯಸ್ಮಜ್ಜುಹುರಾಡಮೇನಃ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ ಯಜ್ಞೇಶ್ವರಃ ಪ್ರಸೀದತು. ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಯಜ್ಞದ ವಿಷಯವಾಗಿ ನಾವು ವಿಚಾರವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಇವತ್ತು ಅದೇ ಯಜ್ಞಗಳ ಬಗ್ಗೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಪರಿಚಯವನ್ನು ಮಾಡಿಕೊಳ್ಳೋಣ. ಯಜ್ಞಗಳನ್ನ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ನಿತ್ಯ ಯಜ್ಞಗಳು, ನೈಮಿತ್ತಿಕ ಯಜ್ಞಗಳು, ಕಾಮ್ಯ ಯಜ್ಞಗಳು ಅಂತ. ಏಕವಿಂಶತಿ ಸಂಸ್ಥೋ ಯಜ್ಞ ಅನ್ನೋ ಸೂತ್ರದ ಹಾಗೆ 21 ನಿತ್ಯ ಯಜ್ಞಗಳಿವೆ. ಅದನ್ನ ನಿತ್ಯ ಯಜ್ಞಗಳು ಅಂತ ಯಾಕೆ ಕರೀತಾರೆ ಅಂದ್ರೆ, ಪ್ರತಿನಿತ್ಯದಲ್ಲೋ ಅಥವಾ ವರ್ಷಕ್ಕೆ ಒಂದು ಸಲವೋ ಈ ರೀತಿ ಇಂತಿಂಥ ಕಾಲಗಳಲ್ಲಿ ಮಾಡಲೇಬೇಕು ಅಂತ ವೇದಶಾಸ್ತ್ರಗಳಲ್ಲಿ ಯಾವುದನ್ನ ಹೇಳಿದೆಯೋ ಅದು ನಿತ್ಯ ಯಜ್ಞಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತೆ ಮನೆ ಸುಟ್ಟು ಹೋಯ್ತು ಉದಾಹರಣೆಗೆ, ಆಗ ಒಂದು ಕ್ಷಾಮವತೀಷ್ಟಿ ಅನ್ನೋ ಒಂದು ಯಜ್ಞವನ್ನು ಮಾಡಬೇಕು ಅಂತ ವೇದಶಾಸ್ತ್ರಗಳು ಹೇಳ್ತಾ ಇದೆ. ಇದನ್ನ ನೈಮಿತ್ತಿಕ ಯಜ್ಞ ಅಂತ ಕರಿತೀವಿ. ಯಾಕೆಂದ್ರೆ ಒಂದು ನಿಮಿತ್ತದ ಕಾರಣವಾಗಿ ಮಾಡ್ತಾ ಇರೋ ಯಜ್ಞವಾದ ಕಾರಣ ನೈಮಿತ್ತಿಕ ಯಜ್ಞಗಳು. ಮುಂದಕ್ಕೆ ಸ್ಪರ್ಧೆಗೆ ಹೋಗಬೇಕು ಅಂತ ಅನ್ಕೊಳ್ಳೋನು. ಹಳೆ ಕಾಲದಲ್ಲಿ ಮಹಾರಾಜರೆಲ್ಲ ಯುದ್ಧಕ್ಕೆ ಹೋಗ್ತಿದ್ರು, ಒಂದು ರೀತಿಯಾದ ಸ್ಪರ್ಧೆ. ಅವಾಗ ಐಂದ್ರಾಗ್ನೇಯಷ್ಟಿ ಅನ್ನೋ ಒಂದು ಇಷ್ಟಿಯನ್ನು ಮಾಡಿ ಹೋಗಬೇಕು ಅಂತ ವೇದಶಾಸ್ತ್ರಗಳ ಅಭಿಪ್ರಾಯ. ಇದನ್ನ ಕಾಮ್ಯಷ್ಟಿ ಅಂತಾರೆ. ಅದು ಕಾಮನೆ, ಒಂದು ಕಾಮನೆಯನ್ನು ಇಟ್ಟುಕೊಂಡು ಮಾಡುವಂಥದ್ದು. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ಪುತ್ರ ಕಾಮೇಷ್ಟಿ, ಮಕ್ಕಳಿಲ್ಲ ಸಂತಾನ ಬೇಕು ಅನ್ನೋ ಕಾರಣಕ್ಕೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ್ರೆ ಮಕ್ಕಳಾಗುತ್ತಾರೆ ಅಂತ ವೇದಶಾಸ್ತ್ರಗಳು ಏನು ಹೇಳ್ತಾ ಇದೆ, ಅದನ್ನು ಮಾಡೋದ್ರಿಂದ ಆ ರೀತಿಯಾದ ಫಲ ಸಿಕ್ಕತ್ತೆ. ನಮಗೆ ರಾಮಾಯಣದಲ್ಲೂ ನಾವು ಕೇಳಿದ್ದೀವಿ, ದಶರಥ ಮಹಾರಾಜ ಮಾಡಿದ ಪುತ್ರ ಕಾಮೇಷ್ಟಿ. ಹಾಗಾಗಿ ಇದು ಸರ್ವವಿದಿತ. ಇದನ್ನ ಕಾಮ್ಯಷ್ಟಿ ಅಂತ ಕರಿತೀವಿ, ಕಾಮನೆ ಇಟ್ಕೊಂಡು ಮಾಡುವಂಥದ್ದು. ಈ 3 ರೀತಿಯಾದ ಯಜ್ಞಗಳಲ್ಲಿ ನಿತ್ಯ ಯಜ್ಞಗಳು ಅಂತ ಯಾವ್ದು ಅನ್ನಿಸ್ಕೊಳ್ಳುತ್ತೆ ಅದು ಬಹಳ ಮುಖ್ಯವಾದದ್ದು. ಅದನ್ನ ಪ್ರತಿಯೊಬ್ರು ಆಯಾ ಕಾಲಗಳಲ್ಲಿ ಮಾಡಲೇಬೇಕು. ಆ ರೀತಿ ಮಾಡೋದ್ರಿಂದ ಮಾತ್ರ ಮುಂದಕ್ಕೆ ಕಾಮನೆಗಳನ್ನು ಇಟ್ಟುಕೊಂಡು ಕಾಮ್ಯ ಯಜ್ಞವನ್ನ ಮಾಡಿದ್ರೆ ಫಲಿಸತ್ತೆ ಅನ್ನೋದು ವೇದಶಾಸ್ತ್ರಗಳ ಅಭಿಪ್ರಾಯ. ಹಾಗಾಗಿ ನಿತ್ಯ ಯಜ್ಞಗಳನ್ನ ಖಂಡಿತವಾಗಿ ಮಾಡಲೇಬೇಕು. ನಿತ್ಯ ಯಜ್ಞಗಳ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನಾದ್ರೂ ಮಾಡೋಣ. ನಿತ್ಯ ಯಜ್ಞಗಳು 21 ಅಂತ ಹೇಳಿದೆ. ಈ 21 ನಿತ್ಯ ಯಜ್ಞಗಳನ್ನ ಮತ್ತೆ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇ ಭಾಗಕ್ಕೆ ಪಾಕಯಜ್ಞಗಳು ಅಂತ ಕರೀತಾರೆ. ಸಪ್ತಪಾಕ ಯಜ್ಞಗಳು ಅಂತ 7 ಯಜ್ಞಗಳು ಇರುತ್ತೆ ಇದರಲ್ಲಿ. 21 ಅಲ್ವಾ, 21 ಅಂದ್ರೆ 3 × 7 21, 3 ವಿಭಾಗ ಮಾಡಿರ್ತಾರೆ. 7 ಯಜ್ಞ ಇರುತ್ತೆ ಒಂದೊಂದು ಭಾಗದಲ್ಲಿ. ಮೊದಲನೇ 7ಕ್ಕೆ ಪಾಕಯಜ್ಞಗಳು ಅಂತ ಹೆಸರು, ಎರಡನೇ 7 ಯಜ್ಞಗಳಿಗೆ ಹವಿರಿ ಯಜ್ಞಗಳು ಅಂತ ಹೆಸರು, ಮೂರನೇ 7 ಯಜ್ಞಗಳಿಗೆ ಸೋಮಯಜ್ಞಗಳು ಅಂತ ಹೆಸರು. ಈ ಮೊದಲನೇ 7ಕ್ಕೆ ಪಾಕಯಜ್ಞ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಅಲ್ಪಶ್ರಮ ಸಾಧ್ಯವಾದದ್ದು ಅಂತ ಹೇಳಿ ಆಪಸ್ತಂಬರು ಹೇಳ್ತಿದ್ದಾರೆ ಅವರ ಸೂತ್ರದಲ್ಲಿ. ಹಾಗಾಗಿ ಬಹಳ ಚಿಕ್ಕ ಪ್ರಮಾಣದಲ್ಲಿ ಮಾಡುವಂತ ಯಜ್ಞಗಳಿಗೆ ಪಾಕಯಜ್ಞಗಳು ಅಂತ ಹೆಸರು. ಎರಡನೇ ಹವಿರಿ ಯಜ್ಞಗಳೇನಿದೆ, ಅಗ್ನಿಹೋತ್ರವನ್ನ ಮಾಡುವಂತಹವರು 3 ಅಗ್ನಿಗಳಲ್ಲಿ ಯಾರು ಪ್ರತಿನಿತ್ಯದಲ್ಲಿ ಅಗ್ನಿ ಪರಿಚರ್ಯೆಯನ್ನು ಮಾಡ್ತಿರ್ತಾರೆ, ಅಗ್ನಿಯನ್ನು ಆರಾಧಿಸ್ತಿರ್ತಾರೆ, ಆ ಅಗ್ನಿಯಲ್ಲಿ ಮಾಡುವಂತಹ ಕರ್ಮಗಳಿಗೆ ಹವಿರಿ ಯಜ್ಞ ಅಂತ ಹೆಸರು. ಇನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ 6 ದಿವಸ, 12 ದಿವಸ, 1 ವರ್ಷ, 12 ವರ್ಷ ಈ ರೀತಿಯಾಗಿ ಸತತವಾಗಿ ಮಾಡುವಂತಹ ಬೃಹದಾಕಾರದ ದೊಡ್ಡ ದೊಡ್ಡ ಯಜ್ಞಗಳು ಅಂದ್ರೆ ಅಲ್ಲಿ ಸೋಮ ಅನ್ನೋ ಲತೆಯಿಂದ ಸಂಗ್ರಹ ಮಾಡಿರುವಂತಹ ರಸವನ್ನು ಹೋಮ ಮಾಡೋದ್ರಿಂದ ಅದನ್ನು ಸೋಮಯಾಗ ಅಂತ ಕರೀತಾರೆ. ಈ ರೀತಿಯಾಗಿ 21 ಯಜ್ಞಗಳನ್ನ 7 ಯಜ್ಞಗಳಾಗಿ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಇದರಲ್ಲಿ ಈ 21 ಯಜ್ಞಗಳಲ್ಲಿ ಮೊದಲನೇ ಯಜ್ಞ ಯಾವುದು ಅಂದ್ರೆ ಅಗ್ನಿ ಉಪಾಸನೆ. ಈ ಅಗ್ನಿ ಉಪಾಸನೆ ಅಂದ್ರೆ ಏನು? ನಮ್ಮ ಮದುವೆಯ ಕಾಲದಲ್ಲಿ ನಾವು ಯಾವ ಅಗ್ನಿಯಲ್ಲಿ ಪಾಣಿಗ್ರಹಣ ಹೋಮ, ಲಾಜಾ ಹೋಮ, ಗೃಹ ಪ್ರವೇಶ ಹೋಮ, ಸ್ಥಾಲೀಪಾಕ ಅನ್ನೋ ಹೋಮಗಳನ್ನೆಲ್ಲ ಮಾಡಿ ಕೊನೆಗೆ ಒಂದು ಸಂಕಲ್ಪವನ್ನ ಮಾಡ್ತೀವಿ. ಅದೇ ಅಗ್ನಿಲಿ ಸಾಯಂಕಾಲ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಯಾವಜ್ಜೀವಂ ಔಪಾಸನಂ ಹೋಷ್ಯಾಮಿ ಅಂತ ಸಂಕಲ್ಪ ಮಾಡಿಕೊಂಡು, ಅಂದ್ರೆ ಆಜೀವ ಪರ್ಯಂತವಾಗಿ ನಾನು ಬದುಕಿರೋವರೆಗೆ ಈ ಅಗ್ನಿಯನ್ನ ಹೀಗೆ ಸಂರಕ್ಷಣೆ ಮಾಡಿ ಇಟ್ಟುಕೊಂಡು ಈ ಅಗ್ನಿಯಲ್ಲಿ ಸಾಯಂಕಾಲ ಬೆಳಗ್ಗೆ 2 ಹೊತ್ತು ಹೋಮವನ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡೋದೇನಿದೆ ಅದನ್ನ ಔಪಾಸನೆ ಅಂತ ಕರೀತಾರೆ, ಅಗ್ನಿ ಉಪಾಸನೆ ಅಂತ ಹೇಳ್ತೀವಿ. ಮದುವೆಯ ದಿವಸ ಆ ಸಂಜೆಯಿಂದಲೇ ಪ್ರಾರಂಭ ಆಗುವಂಥದ್ದು ಈ ಅಗ್ನಿ ಉಪಾಸನೆ ಅನ್ನೋ ಒಂದು ಯಜ್ಞ.
ಅದನ್ನ ಹಾಗೆ ಆ ಅಗ್ನಿಯನ್ನು ಸಂರಕ್ಷಣೆ ಮಾಡಿಟ್ಟುಕೊಂಡು ಪ್ರತಿನಿತ್ಯ ಸಂಜೆ ಮತ್ತೆ ಬೆಳಗ್ಗೆ ಅಥವಾ ಬೆಳಗ್ಗೆ ಸಂಜೆ ಅಕ್ಕಿಯಲ್ಲಿ ಅಥವಾ ಯವ ಅನ್ನೋ ಧಾನ್ಯ, ಈಗ ನಾವು ಜವೆ ಅಂತ ಕರಿತೀವಿ, ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿ ಸಿಕ್ಕುವಂತಹ ಧಾನ್ಯ, ನಮ್ಮಲ್ಲಿ ಸಿಕ್ಕೋದು ಕಡಿಮೆ. ಅದು ಆ ಯವ, ಈ ಎರಡು ಯಾವುದಾದ್ರೂ ಒಂದು ಧಾನ್ಯದಲ್ಲಿ ಎರಡೆರಡು ಆಹುತಿಯನ್ನ ಹೋಮ ಮಾಡಬೇಕಾಗತ್ತೆ ಪ್ರತಿ ಹೊತ್ತಿನಲ್ಲೂ. ಬಹಳ ಸಣ್ಣ ಪ್ರಮಾಣದ್ದು, ಒಂದು 10 ನಿಮಿಷದಲ್ಲಿ ಎಲ್ಲ ಮುಗಿದೋಗುವಂಥದ್ದು. ಆಮೇಲೆ ಈ ಅಗ್ನಿಯಲ್ಲಿ ಆಜೀವ ಪರ್ಯಂತ ನಾವು ಬದುಕಿರೋವರೆಗೆ ಈ ರೀತಿ ಹೋಮವನ್ನು ಮಾಡಿಕೊಂಡು ಅಗ್ನಿಯನ್ನು ಸಂರಕ್ಷಣೆ ಮಾಡಿ ಇಟ್ಟುಕೊಂಡು ಕೊನೆಗೆ ನಮ್ಮ ನಾವು ದೇಹವನ್ನು ಬಿಟ್ಟಾದ ಮೇಲೆ ಆ ದೇಹವನ್ನು ಇದೇ ಅಗ್ನಿಯಲ್ಲೇ ಸುಡಬೇಕು, ದಹನ ಕಾರ್ಯವನ್ನು ಮಾಡಬೇಕು. ಯಾಕೆಂದ್ರೆ ಕೊನೆ ಆಹುತಿ ನಮ್ಮ ದೇಹವೇ ಆಗಿರ್ಬೇಕು ಆ ಅಗ್ನಿಗೆ. ಈ ರೀತಿಯಾಗಿ ಮಾಡುವಂಥದ್ದನ್ನ ಔಪಾಸನಾಗ್ನಿ ಅಂತ ಕರಿತೀವಿ. ಈ ರೀತಿ ಆಜೀವ ಪರ್ಯಂತವಾಗಿ ಇಟ್ಕೊಂಡಿರ್ಬೇಕು. ಮತ್ತೆ ಮುಂದೆ ಅಗ್ನಿಹೋತ್ರ ಅಂತ ಇನ್ನೊಂದಿದೆ. ಅಗ್ನಿಹೋತ್ರ ಅಂದ್ರೆ ವಿಶೇಷವಾಗಿ ಅಗ್ನಿಯನ್ನ ಶ್ರೌತಾಗ್ನಿಯಲ್ಲಿ ಆರಾಧನೆ ಮಾಡುವಂಥದ್ದು. ಶ್ರೌತಾಗ್ನಿ ಅಂದ್ರೆ ಯಾವುದು? ವೇದದಲ್ಲಿ ಯಾವ ರೀತಿ ಅಗ್ನಿಯನ್ನ ಆರಾಧನೆ ಮಾಡಬೇಕು ಅಂತ ವೇದ ಹೇಳಿದೆಯೋ ಆ ರೀತಿ ಅಗ್ನಿಯನ್ನ ಆರಾಧನೆ ಮಾಡೋ ಅದಕ್ಕೆ ಶ್ರೌತಾಗ್ನಿ ಅಂತ ಕರೀತಾರೆ. ಆ ಅಗ್ನಿಯಲ್ಲಿ ಈ ರೀತಿ ಸಂರಕ್ಷಣೆ ಮಾಡಿಕೊಂಡು ಹೋಮ ಮಾಡೋದನ್ನ ಅಗ್ನಿಹೋತ್ರ ಅಂತ ಕರೀತಾರೆ. ಇಲ್ಲಿ ಒಂದು ಅಗ್ನಿ ಇರೋದಿಲ್ಲ, 3 ಅಗ್ನಿಗಳಿರ್ತಾರೆ. ಅವರನ್ನ ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ ಅಂತ ಕರೀತಾರೆ. ಇದಕ್ಕೆ ದೊಡ್ಡ ಹೋಮ ವೇದಿನೇ ಬೇಕು. ಯಾಕೆಂದ್ರೆ 3 ಅಗ್ನಿಗಳಿರ್ತಾರೆ. ಪಶ್ಚಿಮದಲ್ಲಿ ಗುಂಡಿಗಿರುವಂತಹ ಒಂದು ಕುಂಡದಲ್ಲಿ ಗಾರ್ಹಪತ್ಯ ಅನ್ನೋ ಅಗ್ನಿ ಇರ್ತಾನೆ. ಮತ್ತೆ ದಕ್ಷಿಣದಲ್ಲಿ ಡಿ ಶೇಪ್ ಅಲ್ಲಿ, ಅರ್ಧ ಸರ್ಕಲ್ ಶೇಪ್ ಅಲ್ಲಿ ಇರುವಂತಹ ಕುಂಡದಲ್ಲಿರೋ ಅಗ್ನಿಗೆ ದಕ್ಷಿಣಾಗ್ನಿ ಅಂತ ಕರೀತಾರೆ. ಪೂರ್ವದಲ್ಲಿ ಚೌಕಾಕಾರದಲ್ಲಿ ಅಂದ್ರೆ ಸಮಚತುಶ್ರ ಸ್ಕ್ವೇರ್ ಅಂಥ ಕುಂಡದಲ್ಲಿ ಇರುವಂತಹ ಅಗ್ನಿಗೆ ಆಹವನೀಯ ಅಂತ ಕರೀತಾರೆ. ಈ ರೀತಿ 3 ಅಗ್ನಿಗಳನ್ನ ಆರಾಧನೆ ಮಾಡೋದಕ್ಕೆ ಅಗ್ನಿಹೋತ್ರ ಅಂತ ಹೆಸರು. ಜಾತಪುತ್ರ ಕೃಷ್ಣಕೇಶ ಅಗ್ನಿನಾದಧೀತ ಅಂತ ಬೋಧಾಯನ ಸೂತ್ರದ ಹಾಗೆ ಮಕ್ಕಳು ಹುಟ್ಟಿರ್ಬೇಕು. ಕೃಷ್ಣಕೇಶ ಇನ್ನ ಕಪ್ಪು ಕೂದಲಿರ್ಬೇಕು ಅಂದ್ರೆ ಅವನು ವಯಸ್ಸಾಗಿ ಮುದುಕನಾಗಿರಬಾರ್ದು ಅಂತ, ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಿರೋದು. ಅಗ್ನಿನಾದಧೀತ, ಅಗ್ನಿಗಳನ್ನ ಆಧಾನ ಮಾಡಬೇಕು ಅಂತ ಬೋಧಾಯನರು ಹೇಳ್ತಿದ್ದಾರೆ. ಅಂದ್ರೆ ಅಗ್ನಿಹೋತ್ರವನ್ನ ನಾವು ಹೇಗಂದ್ರೆ ಹಾಗೆ ಪ್ರಾರಂಭ ಮಾಡಕ್ ಆಗೋದಿಲ್ಲ. ಅಗ್ನಿ ಉಪಾಸನೆ ಮೊದಲೇ ಅಗ್ನಿಯಿಂದ ಬಂತು, ಹಾಗೂ ಬರೋದೂ ಇಲ್ಲ. ಅಜ್ಞಾಧಾನ ಅಂತ ಒಂದು ಕರ್ಮ ಇದೆ. ಆ ಕರ್ಮವನ್ನ ಮಾಡಿ ಈ 3 ಅಗ್ನಿಗಳನ್ನ ಸಿದ್ಧಿ ಮಾಡಿಕೊಂಡು ಅಗ್ನಿಹೋತ್ರವನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಅಜ್ಞಾಧಾನವನ್ನ ಮಾಡಿ ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಸಂಜೆ 2 ಹೊತ್ತೂ ಅಗ್ನಿಯಲ್ಲಿ ಹೋಮ ಮಾಡಿಕೊಂಡು ಬರೋದು ಅಗ್ನಿಹೋತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಸಾಧಾರಣವಾಗಿ ಅಗ್ನಿಹೋತ್ರದಲ್ಲಿ ಹಾಲನ್ನು ಬಳಸ್ತಾರೆ. ಹಸುವಿನ ಹಾಲು ಕರೆದು ಆ ಹಾಲನ್ನು ಬಳಸ್ತಾರೆ. ಆ ಹಸುವನ್ನು ಹೋಮಧೇನು ಅಂತ ಕರೀತಾರೆ. ಆ ಹಾಲನ್ನೇ ಬಳಸ್ತಿರ್ತಾರೆ ಪ್ರತಿ ಹೊತ್ತಿನಲ್ಲೂ. ಈ 21 ಯಜ್ಞಗಳು ಅಂತ ಹೇಳಿದ್ನಲ್ಲ, ಆ 21 ಯಜ್ಞಗಳಲ್ಲಿ ಮೊದಲನೇದು ಅಗ್ನಿಪಾಸನೆ, 8ನೇದು ಅಗ್ನಿಹೋತ್ರ. ಅಂದ್ರೆ ಮೊದಲನೇ 7 ಯಜ್ಞಗಳು ಯಾವುದು ಪಾಕಯಜ್ಞಗಳು ಅಂತ ಹೇಳಿದ್ದೆ, ಅದನ್ನ ಮಾಡಬೇಕು ಅಂದ್ರೆ ಅಗ್ನಿ ಉಪಾಸನೆ ಮಾಡ್ತಾ ಇರಬೇಕು. ಮಾಡ್ತಿದ್ರೇನೆ ಅಧಿಕಾರ ಸಿಕ್ಕತ್ತೆ ಇನ್ನು ಮುಂದಿನ 6 ಯಜ್ಞಗಳು ಮಾಡೋದಿಕ್ಕೆ. ಅದೇ ರೀತಿ 2ನೇ 7 ಯಜ್ಞಗಳು ಹೇಳಿದ್ನಲ್ಲ, ಹವಿರಿ ಯಜ್ಞಗಳು ಅಂತ, ಆ ಯಜ್ಞಗಳಿಗೆ ಮೊದಲನೇದಾದ ಅಗ್ನಿಹೋತ್ರವನ್ನ ಮಾಡಿದ್ರೆ ಮಾತ್ರ ಮುಂದಿನ 6 ಯಜ್ಞಗಳು ಮಾಡೋದಿಕ್ಕೆ ಅಧಿಕಾರ ಸಿಕ್ಕತ್ತೆ. ಸುಮ್ಮನೆ ಕಂಡ ಹಾಗೆ ನಾನು ಯಜ್ಞವನ್ನು ಮಾಡ್ತೀನಿ ಅಂತ ಪ್ರಾರಂಭ ಮಾಡಕ್ ಆಗೋದಿಲ್ಲ. ಒಂದು ಸೀಕ್ವೆನ್ಸ್ ಅನ್ನ ಹಾಕೊಟ್ಟಿದ್ದಾರೆ ವೇದಶಾಸ್ತ್ರಗಳಲ್ಲಿ. ಆ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿ ಅಗ್ನಿಪಾಸನೆ ಅಥವಾ ಅಗ್ನಿಹೋತ್ರವನ್ನ ಮಾಡೋದ್ರಿಂದ ನಮಗೆ ವಿಶೇಷವಾಗಿ 3 ಸ್ತರಗಳಲ್ಲಿ ಫಲ ಸಿಕ್ಕತ್ತೆ ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಆ ರೀತಿ 3 ಸ್ತರಗಳಲ್ಲಿ ನಮಗೆ ಫಲ ಸಿಕ್ಕತ್ತೆ. ವೇದದಲ್ಲೇ ಹೇಳಿದ ಹಾಗೆ ಅಗ್ನಿಹೋತ್ರವನ್ನ ಮಾಡುವಂಥವನು ಪಶ್ಯತಿ ಪುತ್ರಂ ಪಶ್ಯತಿ ಪೌತ್ರಂ, ಅಂದ್ರೆ ಅವನು ದೀರ್ಘಾಯುಷ್ಮಂತನಾಗಿ ಮಕ್ಕಳನ್ನು ನೋಡ್ತಾನೆ, ಮೊಮ್ಮಕ್ಕಳನ್ನು ನೋಡ್ತಾನೆ. ಮತ್ತೆ ಪ್ರಸು ವರ್ಗಲೋಕಂಜಾನಾತಿ, ಅವನು ಸ್ವರ್ಗಲೋಕವನ್ನು ತಿಳ್ಕೊಂಡಿರ್ತಾನೆ. ಅಂದ್ರೆ ಅವನಿಗೆ ಸ್ವರ್ಗದ ದಾರಿ ಸಿಕ್ಕಿಬಿಟ್ಟಿರತ್ತೆ ಅಂತ ಹೇಳ್ತಿದೆ. ಅಂದ್ರೆ ಇಲ್ಲಿ ವೇದದಲ್ಲಿ ಅಗ್ನಿಹೋತ್ರಕ್ಕೆ ಹೇಳಿದೆ, ಅದನ್ನೇ ನಾವು ಅಗ್ನಿಪಾಸನೆಗೂ ಅನ್ವಯಿಸ್ಕೋಬೇಕು.
ಇದೇ ರೀತಿ ಅಗ್ನಿಪಾಸನೆ ಮಾಡಿದ್ರೂ ಕೂಡ ಈ ರೀತಿಯಾದ ಫಲ ಸಿಕ್ಕತ್ತೆ ಅಂತ. ಮತ್ತೆ ವೇದದಲ್ಲಿ ಇನ್ನೊಂದು ಕಡೆ ವಿಶೇಷವಾಗಿ ಹೇಳಿದ್ದಾರೆ, ಅಗ್ನಜೋ ವೈತ್ರಜಿ ವಿದ್ಯಾದೇ ಭಜಾನಃ ಪಂಥಾಹ ಅಂತ. ಅಂದ್ರೆ ಈ 3 ಅಗ್ನಿಗಳನ್ನ ಪರಿಚರ್ಯ ಮಾಡೋದು ಏನಿದೆ ಅದನ್ನ ತ್ರಯೀ ವಿದ್ಯಾ ಅಂತ ವೇದ ಕರೀತಾ ಇದೆ. ಇದನ್ನ ಮಾಡೋದ್ರಿಂದ ಏನಾಗತ್ತೆ, ದೇವಜಾನಃ ಪಂಥಾಹ, ದೇವತ್ವವನ್ನ ಕೊಡುತ್ತದು. ನೋಡಿ, ಇನ್ನು ಯಾವ ಧರ್ಮದಲ್ಲೂ ಈ ರೀತಿ ಹೇಳಕ್ ಸಾಧ್ಯವೇ ಇಲ್ಲ. ಅದು ನಮ್ಮ ಸನಾತನವಾದ ವೇದ ಧರ್ಮ ಒಂದೇ ಹೇಳಕ್ ಸಾಧ್ಯ. ಯಾಕೆಂದ್ರೆ ಇದು ಪರಮ ಸತ್ಯವಾದ್ರಿಂದ. ಮನುಷ್ಯ ದೇವತೆಗಳಾಗಬಹುದು, ಗಂಧರ್ವರಾಗಬಹುದು, ಕರ್ಮಚ ದೇವತೆಗಳಾಗಬಹುದು, ದೇವತೆಗಳಾಗಬಹುದು, ಪರಮೇಷ್ಠಿ ಆಗಬಹುದು, ಬ್ರಹ್ಮಜ್ಞಾನಕ್ಕೆ ಹೋಗಿ ಅದರಿಂದ ಮುಂದಕ್ಕೂ ಸಾಧನೆ ಮಾಡಬಹುದು. ಅದು ಹೇಗೆ? ವೇದ ಮಾರ್ಗವನ್ನು ಹಿಡಿದ್ರೆ ಮಾತ್ರ ಸಾಧ್ಯ. ದೇವಜಾನಃ ಪಂಥಾಹ, ದೇವತ್ವವನ್ನೂ ಪಡ್ಕೋಬಹುದು ನಾವು ಕರ್ಮಗಳನ್ನ ಮಾಡೋದ್ರಿಂದ. ಈ ಯಜ್ಞಗಳು ಏನು ಹೇಳಿದ್ದಾರೆ, ನಿತ್ಯ ಯಜ್ಞಗಳು, ಈ ಯಜ್ಞಗಳನ್ನ ಮಾಡೋದ್ರಿಂದ ದೇವತ್ವ ಸಿಕ್ಕತ್ತೆ. ಇಂದ್ರ ಪದವಿ ಸಿಗಬೇಕು ಅಂದ್ರೆ 100 ಅಶ್ವಮೇಧ ಯಾಗಗಳನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳಿಲ್ವೇ? ಹಾಗೆ ಯಾವ ಪದವಿ ಬೇಕಾದರೂ ಸಿಕ್ಕತ್ತೆ. ಅವನು ದೇವತೆಯೂ ಆಗಬಹುದು, ಆದ್ರೆ ಕರ್ಮಗಳನ್ನ ಮಾಡಬೇಕು. ವೇದಗಳಲ್ಲಿ ಏನು ಹೇಳಿದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಮುಂದಕ್ಕೆ ಏನು ಹೇಳ್ತಿದ್ದಾರೆ, ತಸ್ಮಾದ್ ಅಗ್ನೀನ್ ಪರಮಂ ವದಂತಿ. ಹಾಗಾಗಿ ಈ 3 ಅಗ್ನಿಗಳನ್ನ ಬಹಳ ಪರಮವಾದ್ದು ಅಂತ ವೇದ ಹೇಳ್ತಾ ಇದೆ. ಮುಂದಕ್ಕೆ ಅಗ್ನಿಹೋತ್ರ ಕುಂಸಾಜಂ ಪ್ರಾತರ್ಗ್ರಹಣ ನಿಷ್ಕೃತಿ ಅಂತ ಹೇಳ್ತಾ ಇದೆ. ಅಲ್ಲೇ ಮುಂದಕ್ಕೆ ಬರುತ್ತೆ ಈ ಮಂತ್ರ. ಅಂದ್ರೆ ಅಗ್ನಿಹೋತ್ರವನ್ನ ಬೆಳಗ್ಗೆ ಸಂಜೆ ಏನು ಮಾಡೋದಿದೆ, ಸಾಜಂ ಪ್ರಾತಃ ಅಂತ, ಸಂಜೆಯಿಂದ ಪ್ರಾರಂಭ ಆಗೋದ್ರಿಂದ ಮೊದಲು ಸಂಜೆ ಆಮೇಲೆ ಬೆಳಗ್ಗೆ ಅಂತ ಹೇಳೋದು ಕ್ರಮ. ಹೀಗೆ ನಿಷ್ಕೃತಿ ಅಂದ್ರೆ ಕೃತಜ್ಞತೆಗೆ ಮಾಡ್ತಾ ಇರುವಂಥದ್ದು. ಯಾಕೆ? ದೇವತೆಗಳು ನಮಗೆ ಒಳ್ಳೆ ಗಾಳಿ, ಬೆಳಕು, ನೀರು, ಹೆಂಡತಿ, ಮಕ್ಕಳು, ಆಯುಷ್ಯ, ಬಲ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆ ಕೊಟ್ಟಿರುವುದಕ್ಕೆ ಒಂದು ಕೃತಜ್ಞತೆ ಹೇಗೆ ತೋರಿಸ್ಬೇಕು? ಆ ಕೃತಜ್ಞತೆಗೆ ಮಾಡಬೇಕು ಅಗ್ನಿ ಉಪಾಸನೆ ಅಥವಾ ಅಗ್ನಿಹೋತ್ರವನ್ನ. ನಿಷ್ಕೃತಿ ಕೃತಜ್ಞತೆ ಅಂತ ಹೇಳ್ತಿದ್ದಾರೆ. ಹಾಗೆ ಮಾಡಬೇಕು. ಮಾಡೋದ್ರಿಂದ ಯಜ್ಞಕ್ರತೂತಾಂ ಪ್ರಾಜಟಂ ಇನ್ನೊಂದು ಹೇಳ್ತಿದ್ದಾರೆ. ಅಂದ್ರೆ ನಾವು ಯಾವುದೇ ಯಜ್ಞಗಳನ್ನ ಮಾಡ್ಬೇಕಂದ್ರೆ, ನಾ ಹೇಳದ್ನಲ್ಲ, ಅಗ್ನಿಪಾಸನೆ ಮಾಡಿದ್ರೆ ಮುಂದಿನ 6 ಯಜ್ಞಗಳಿಗೆ ಅಧಿಕಾರ, ಅಗ್ನಿಹೋತ್ರವನ್ನು ಮಾಡಿದ್ರೆ ಮುಂದಿನ 6 ಹವಿರಿ ಯಜ್ಞಗಳಿಗೆ ಅಧಿಕಾರ ಸಿಕ್ಕತ್ತೆ. ಹಾಗಾಗಿ ಯಜ್ಞಗಳಿಗೆ ಪ್ರಾರಂಭ ಎಲ್ಲಿ? ಅಗ್ನಿಹೋತ್ರವನ್ನ ಅಥವಾ ಅಗ್ನಿಪಾಸನೆಯನ್ನ ಮಾಡೋದು ಯಜ್ಞಗಳಿಗೆ ಪ್ರಾರಂಭ. ಯಜ್ಞಗಳಿಗೆ ಪ್ರಾರಂಭ ಅಂತ ಯಾಕೆ ಅಷ್ಟು ಪ್ರಶಸ್ತವಾಗಿ ಹೇಳಿದ್ರು? ಆ ಯಜ್ಞಗಳೆಲ್ಲ ನಮಗೆ 3 ಸ್ತರಗಳಲ್ಲಿ ಫಲವನ್ನ ಕೊಡುತ್ತೆ. ಈ ಭೂಮಿಯಲ್ಲಿ ಇರಬೇಕಾದ್ರೆ ಲೌಕಿಕವಾದ ಫಲವಿರಬಹುದು, ಅಥವಾ ಸ್ವರ್ಗಾದಿ ಲೋಕಗಳ ಫಲ ಇರಬಹುದು, ಅಥವಾ ಆಧ್ಯಾತ್ಮಿಕದ ಸಾಧನೆ ಇರಬಹುದು. ಎಲ್ಲದರಲ್ಲೂ ಫಲವನ್ನು ಕೊಡುತ್ತೆ ಯಜ್ಞಗಳು. ಹಾಗಾಗಿ ಆ ಯಜ್ಞಗಳಿಗೆ ಪ್ರಾರಂಭ ಯಾವುದೋ ಅಗ್ನಿಪಾಸನೆ ಅಥವಾ ಅಗ್ನಿಹೋತ್ರ. ಹಾಗಾಗಿ ಯಜ್ಞ ಕ್ರತೂಟಂ ಪ್ರಾಜನಂ ಅಂತ ಹೇಳಿದ್ರು. ಮುಂದಕ್ಕೆ ಹೇಳ್ತಾರೆ ಇನ್ನ ಸುವರ್ಗಸ್ಯ ಲೋಕಸ್ಯ ಜ್ಯೋತಿ. ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗೋದಕ್ಕೆ ದಾರಿ ಏನಿದೆ, ಆ ದಾರಿಗೆ ಬೆಳಕನ್ನ ಕೊಟ್ಟು ನಮಗೆ ಆ ದಾರಿ ಗೋಚರವಾಗೋ ಹಾಗೆ ಮಾಡೋದು ಯಾವುದೋ ಇದೇ ಅಗ್ನಿಹೋತ್ರ ಅಥವಾ ಅಗ್ನಿಪಾಸನೆ. ಅದಕ್ಕೇನು ಹೇಳ್ತಾರೆ, ತಸ್ಮಾದ್ ಅಗ್ನಿಹೋತ್ರಂ ಪರಮಂ ವದಂತಿ. ಹಾಗಾಗಿ ಅಗ್ನಿಹೋತ್ರ ಬಹಳ ಪರಮವಾದದ್ದು. ಇಲ್ಲಿ ವೇದದಲ್ಲಿ ಅಗ್ನಿಹೋತ್ರ ಅಂತ ಯಾವ್ದಾವ್ದಕ್ಕೆ ಹೇಳಿದ್ಯೋ ಅದನ್ನೆಲ್ಲ ಅಗ್ನಿಪಾಸನೆಗೂ ಅನ್ವಯವಾಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನ ನಾವು ಆದಿಭೌತಿಕ ಆದಿದೈವಿಕ 2 ರೀತಿಯಾದ ಫಲವನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಆಧ್ಯಾತ್ಮಿಕವಾಗಿ ಹೇಗೆ ಇದು ಫಲ ಕೊಡುತ್ತೆ ಅಂದ್ರೆ, ನಾವು ಯಾವುದೇ ಒಂದು ನಿತ್ಯ ಕರ್ಮವನ್ನ ಮಾಡಬೇಕಾದ್ರೂ ಸಂಕಲ್ಪವನ್ನು ಏನಂತ ಹೇಳ್ತಾ ಇದ್ದೀವಿ? ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ. ಅಂದ್ರೆ ನಾವು ಅರ್ಜಿಸಿರುವಂಥ ಸಮಸ್ತ ದುರಿತಗಳು ಕ್ಷಯವಾಗಿ, ಅಂದ್ರೆ ಪಾಪಗಳೆಲ್ಲ ಕ್ಷಯವಾಗಿ ಪರಮೇಶ್ವರ ಪ್ರೀತಿಯಾಗಲಿ ಅಂತ ಹೇಳಿಕೊಂಡು ನಾವು ನಿತ್ಯ ಕರ್ಮಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ಅರ್ಥ ಏನು? ನಿತ್ಯ ಕರ್ಮಗಳನ್ನ ಮಾಡೋದ್ರಿಂದ ನಮ್ಮ ಸಮಸ್ತ ಪಾಪಗಳು ಕ್ಷಯವಾಗತ್ತೆ. ಪಾಪಗಳು ಕ್ಷಯವಾಗೋದ್ರಿಂದ ಏನಾಗತ್ತೆ? ನಮ್ಮ ಚಿತ್ತ ಶುದ್ಧಿ ಆಗತ್ತೆ. ಚಿತ್ತ ನೈರ್ಮಲ್ಯವಾದ್ರೆ ಬ್ರಹ್ಮಜ್ಞಾನಕ್ಕೆ ದಾರಿ ಸಿಕ್ಕತ್ತೆ. ಹಾಗಾಗಿ ಬ್ರಹ್ಮಜ್ಞಾನಕ್ಕೂ ಸಹ ಮೂಲ ಯಾವುದು ಅಂದ್ರೆ ವೇದಶಾಸ್ತ್ರಗಳಲ್ಲಿ ಹೇಳಿರುವಂತಹ ಈ ಕರ್ಮಗಳೇನೆ. ಅಗ್ನಿಪಾಸನೆ ಅಗ್ನಿಹೋತ್ರವನ್ನ ಮಾಡೋದ್ರಿಂದ ಈ ರೀತಿಯಾದ ಫಲಗಳ ಸಾಧನೆ ಆಗತ್ತೆ. ಸಾಯಣಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಸದ್ಯೋಮುಕ್ತಿ ಕ್ರಮಮುಕ್ತಿ ಅಂತ 2 ರೀತಿಯಾದ ಮುಕ್ತಿಗಳನ್ನ ಹೇಳಿದ್ದಾರೆ.
ಸದ್ಯೋಮುಕ್ತಿ ಅಂದ್ರೆ ಜೀವನ ಹಾಗೆ ಇದ್ದಾಗಲೇನೆ ಬ್ರಹ್ಮಜ್ಞಾನದ ಪ್ರಾಪ್ತಿ ಆಗೋದು, ಹಾಗೆ ಮೋಕ್ಷಕ್ಕೆ ಹೋಗುವಂಥದ್ದು. ಕ್ರಮಮುಕ್ತಿ ಅಂದ್ರೆ ಕರ್ಮಗಳನ್ನ ಮಾಡಿಕೊಂಡು ಸ್ವರ್ಗಾದಿ ಲೋಕಗಳನ್ನು ಪಡ್ಕೊಳ್ಳೋದು, ಮತ್ತೆ ಅಲ್ಲೂ ಸಾಧನೆ ತಪಸ್ಸನ್ನ ಮಾಡಿಕೊಂಡು ಮುಂದಿನ ಲೋಕಗಳಿಗೆ ಹೋಗೋದು, ಮತ್ತೆ ಬ್ರಹ್ಮಲೋಕದಲ್ಲೂ ಸಾಧನೆಯನ್ನು ತಪಸ್ಸನ್ನು ಮಾಡಿಕೊಂಡು ಅಲ್ಲಿಂದ ಮೋಕ್ಷಕ್ಕೆ ಹೋಗುವಂಥದ್ದು. ಇದು ಕ್ರಮಮುಕ್ತಿ ಅಂತ. ಈ ಎರಡೂ ರೀತಿಯಾದ ಮುಕ್ತಿಗಳಿಗೆ ಮೂಲಭೂತವಾಗಿರೋದು ಯಾವುದು ಅಂದ್ರೆ ವೇದಶಾಸ್ತ್ರೋಕ್ತವಾದ ಕರ್ಮಗಳು. ಹಾಗಾಗಿ ಪ್ರತಿನಿತ್ಯದಲ್ಲಿ ಪ್ರತಿಯೊಬ್ಬನು ಬಿಡದೆ ವೇದಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮಗಳನ್ನ ಮಾಡಬೇಕು. ಆದರೆ ನಮ್ಮ ದೌರ್ಭಾಗ್ಯ ಅಂದ್ರೆ ಇವತ್ತಿನ ದಿವಸ ಕಲಿಪ್ರಭಾವದಿಂದ ವಿದ್ಯೆ ಅಂದ್ರೆ ಏನು ಅಂದ್ರೆ ನಮಗೆ ಅರ್ಥ ಸಾಧನೆಯನ್ನ ಯಾವುದು ಮಾಡಿಕೊಡುತ್ತೋ ಅದು ಮಾತ್ರ ವಿದ್ಯೆ ಅಂತ ಅನ್ನಿಸ್ಕೊಂಡಿದೆ. ಹಾಗಾಗಿ ಇಂಜಿನಿಯರು, ಡಾಕ್ಟರ್ ಆಗೋದು ಯಾವುದರಲ್ಲಿ ಜಾಸ್ತಿ ಅರ್ಥ ಸಾಧನೆ ಆಗತ್ತೋ, ಯಾವುದರಲ್ಲಿ ದುಡ್ಡು ಜಾಸ್ತಿ ಸಂಪಾದನೆ ಆಗತ್ತೋ ಅದಕ್ಕೆ ಮಾತ್ರ ಹೋಗಿ ವಿದ್ಯೆ ಅಂತ ಕಲಿಯೋದು, ಬಿಟ್ರೆ ಬೇರೆ ಇನ್ಯಾವುದು ವಿದ್ಯೆ ಅಂತ ಅನ್ನಿಸ್ಕೋತಾ ಇಲ್ಲ. ಇದೇ ಕಾರಣದಿಂದಲೇ ಇವತ್ತಿನ ದಿವಸ ವೇದವನ್ನ ಅಧ್ಯಯನ ಮಾಡೋರು ಕಡಿಮೆ ಆಗಿದ್ದಾರೆ. ಕೊನೆಯ ಪಕ್ಷ ಪ್ರತಿನಿತ್ಯದಲ್ಲಿ 8ನೇ ವರ್ಷಕ್ಕೆ ಉಪನಯನ ಮಾಡಿ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಪ್ರತಿನಿತ್ಯದಲ್ಲಿ 1 ಗಂಟೆ ಕಾಲ ವೇದಾಭ್ಯಾಸವನ್ನ ಮಾಡಿಸಿದ್ರು 4 ವರ್ಷಗಳಲ್ಲಿ ವೇದವನ್ನೇ ಮುಗಿಸ್ಕೋಬಹುದು. 12ನೇ ವಯಸ್ಸಿಗೆ ವೇದ ಮುಗಿದೋಗತ್ತೆ. ಆ ರೀತಿ ವೇದಾಧ್ಯಯನವನ್ನು ಮಾಡ್ಕೊಂಡಿದ್ರೆ ಈ ರೀತಿಯಾದ ಕರ್ಮಗಳನ್ನೆಲ್ಲ ಮಾಡೋದಕ್ಕೆ ಮಂತ್ರಗಳು ಬಂದಿರತ್ತೆ. ಹಾಗಾಗಿ ಮಾಡೋದು ಕಷ್ಟವಾಗೋದಿಲ್ಲ. ಪ್ರತಿಯೊಬ್ಬರು ಕರ್ಮಗಳನ್ನು ಮಾಡ್ಕೋಬಹುದು. ಆ ಕರ್ಮಗಳನ್ನು ಮಾಡೋದ್ರಿಂದ ಹಿಂದಿನ 10 ತಲೆಮಾರು, ಮುಂದಿನ 10 ತಲೆಮಾರು, ಮತ್ತೆ ಅವನೂ ಸೇರ್ಕೊಂಡು 21 ತಲೆಮಾರುಗಳಿಗೆ ಆ ಯಜ್ಞಗಳ ಫಲವನ್ನು ಕೊಡ್ತಾನವನು. ಹಾಗಾಗಿ ಪ್ರತಿನಿತ್ಯದಲ್ಲಿ ನಾವು ಕರ್ಮಗಳನ್ನು ಮಾಡಬೇಕು ಅಂದ್ರೆ ವೇದಾಧ್ಯಯನವನ್ನು ಮಾಡಬೇಕು. ಅದಕ್ಕೆ ತಂದೆ ತಾಯಂದರು, ಈಗ ಹಳೆ ಜನರೇಷನ್ಗಳು ಒಂದು 3-4 ಜನರೇಷನ್ಗಳು ಹೋಯಿತು, ಅದನ್ನು ಬಿಟ್ಟು ಬಿಡೋಣ, ಏನೂ ಮಾಡಕ್ಕಾಗಲ್ಲ. ಕೊನೆ ಪಕ್ಷ ಈಗ ಮುಂದಿನ ಜನರೇಷನ್ ನಮ್ಮ ಮಕ್ಕಳಿಗಾದ್ರೂ ನಾವು ನಮ್ಮ ಸನಾತನ ಧರ್ಮದ ಹಾದಿ ಏನಿದೆ ಆ ಹಾದಿಯನ್ನ ಹಿಡಿಬೇಕು ಅಂದ್ರೆ ವೇದಗಳ ಅಧ್ಯಯನವನ್ನ ಮಾಡಿಸಬೇಕು. ದಿನಕ್ಕೆ 1 ಗಂಟೆ ಕಾಲ ಏನು ಕಷ್ಟವಾಗೋ ವಿಷಯವಾದಲ್ಲ ಅದು. ಶಾಸ್ತ್ರದಲ್ಲಿ ಹೇಳಿರೋ ರೀತಿಯಲ್ಲಿ ಉಪನಯನವನ್ನು ಮಾಡಿ ದಿನಕ್ಕೆ 1 ಗಂಟೆ ಕಾಲ 4-5 ವರ್ಷಗಳು ಅಭ್ಯಾಸ ಮಾಡಿಸಿದ್ರೆ ವೇದವೇ ಅಧ್ಯಯನವಾಗೋಗುತ್ತೆ. ಈ ರೀತಿಯಾಗಿ ಅವರು ಕರ್ಮಗಳನ್ನು ಆಚರಣೆ ಮಾಡ್ತಾರೆ. ಆ ಫಲ ಎಲ್ರಿಗೂ ಸಿಕ್ಕತ್ತೆ. ನಾವು ನಮ್ಮ ಮೂಲ ಸ್ವರೂಪವಾದ ಸನಾತನ ಧರ್ಮ ಏನಿತ್ತೋ ಅದಕ್ಕೂ ಹೋಗ್ತೀವಿ. ದೇವಯಾನ ಪಂಥಾಹ, ಆ ದೇವಯಾನ ದೇವತ್ವದ ಪಂಥ ಏನಿದೆ ಆ ಮಾರ್ಗವೂ ಲಭ್ಯವಾಗತ್ತೆ ಎಲ್ರಿಗೂ. ಹಾಗಾಗಿ ಇದನ್ನ ನಾವು ಯೋಚನೆ ಮಾಡಲೇಬೇಕಾದಂಥ ವಿಷಯವಾಗಿದೆ. ಈಗ ಶಾಸ್ತ್ರದಲ್ಲಿ ಔಪಾಸನೆಯನ್ನ ಮಾಡದಿದ್ರೆ ಏನು ದೋಷವಾಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ವ್ಯಾಸರು ಹೇಳ್ತಾರೆ, ಯೋಹಿ ಹಿತ್ವಾ ವಿವಾಹಾಗ್ನಿಂ ಗೃಹಸ್ಥ ಇತಿ ಮನ್ಯತೆ ಅನ್ನಂತಸ್ಯ ನಭೋಕ್ತವ್ಯಂ ವೃಥಾಪಾಕೋ ಹಿ ಸಸ್ಮೃತಃ ಅಂತ. ಅಂದ್ರೆ ಯಾರು ವಿವಾಹಾಗ್ನಿಯನ್ನ ಬಿಟ್ಟು ಬಿಡ್ತಾರೋ, ಅಂದ್ರೆ ನಾ ಹೇಳಿದ್ನಲ್ಲ ವಿವಾಹಾಗ್ನಿಯಲ್ಲೇ ಮುಂದಕ್ಕೆ ಉಪಾಸನೆಯನ್ನ ಅಗ್ನಿಯನ್ನು ಸಂರಕ್ಷಣೆ ಮಾಡಿ ಉಪಾಸನೆಯನ್ನು ಮಾಡಬೇಕು ಅಂತ, ಆ ರೀತಿ ಮಾಡದೆ ವಿವಾಹಾಗ್ನಿಯನ್ನ ಯಾರು ಬಿಟ್ಟುಬಿಟ್ಟು ಅವನು ಗೃಹಸ್ಥ ಅಂತ ತಿಳ್ಕೊಂಡಿರ್ತಾನೋ ಅಂಥವನ ಅನ್ನವನ್ನ ತಿನ್ನಬಾರದು. ವೃಥಾ ಪಾಕೋ ಹಿ ಸಸ್ಮೃತಃ. ಆ ಪಾಕ ಎಲ್ಲ ವೃಥಾ, ಅದು ಅಂದ್ರೆ ಅದರಲ್ಲಿ ಯಾವುದೇ ಶಕ್ತಿ ಇರಲ್ಲ, ಬಲ ಇರಲ್ಲ ಅಂತ. ಈಗ ಅಗ್ನಿಗೆ ಪ್ರತಿನಿತ್ಯದಲ್ಲಿ ಅಗ್ನಿ ಉಪಾಸನೆಯಲ್ಲಿ ಅಕ್ಕಿಯನ್ನ ಹೋಮ ಮಾಡೋದಲ್ವೇ, ಹೋಮ ಮಾಡಿ ಆಮೇಲೆ ಅಕ್ಕಿಯನ್ನ ಅನ್ನ ಮಾಡಿದ್ರೆ ಅದಕ್ಕೆ ಎಷ್ಟು ಬಲ ಇರುತ್ತೆ. ದೇವತೆಗಳಿಗೆ ಮುಂಚೆ ಸಮರ್ಪಣೆ ಮಾಡಿ ಆಮೇಲೆ ನಾವು ತಿಂತಾ ಇರ್ತೀವಿ, ಅಥವಾ ಬೇರೆಯವ್ರಿಗೆ ಬಡಿಸಿ ನಾವು ತಿಂತೀವಿ. ಎಷ್ಟು ಉತ್ಕೃಷ್ಟವಾದ ಅನ್ನ ಅದು ಅಲ್ವಾ. ಅದಕ್ಕೆ ಅವರು ವೃಥಾ ಪಾಕ ಅಂತ ಹೇಳಿದ್ದಾರೆ. ಅದು ವೃಥಾ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ, ವ್ಯರ್ಥಕ್ಕೆ ಅದು. ಆ ಅನ್ನದಲ್ಲಿ ಬಲ ಇರಲ್ಲ, ತಿನ್ನಬಾರದು ಅಂತ. ಇನ್ನೊಂದು ಕಡೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ದ್ವಾದಶಾಹ ಅನಗ್ನಿಸ್ತು ಸಂಧ್ಯಾಹೀನ ತಥೈವಚ ಶೂದ್ರ ಏವ ಭವೇದ್ವಿಪ್ರಹ ಚತುರ್ವೇದೇಶು ಪಾರಗಃ. ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಒಬ್ಬ ಗೃಹಸ್ಥನಾದವನು 4 ವೇದಗಳನ್ನ ಅಭ್ಯಾಸ ಮಾಡಿದ್ರೂ ಕೂಡ 12 ದಿನಗಳ ಕಾಲ ಅಗ್ನಿಯನ್ನ ಬಿಟ್ಟು ಸಂಧ್ಯಾವಂದನೆಯನ್ನ ಬಿಟ್ಟು ಯಾರು ಇರ್ತಾರೋ ಅವನು ಶೂದ್ರನಾಗ್ತಾನೆ. ಹಾಗಾಗಿ ಕರ್ಮ ಪ್ರಧಾನ. ನಾವು ಸುಮ್ಮನೆ ಇಂತಿಂಥ ಜಾತಿಯವರು ಅಂತ ಹೇಳ್ಕೊಂಡು ಏನೋ ದೊಡ್ಡ ಪ್ರೌಢಾಗಿ ಹೇಳ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಕರ್ಮ ಮಾಡಬೇಕು, ಕರ್ಮದಿಂದ ಸಾಧನೆ ಮಾಡಬೇಕು. ಅದನ್ನ ಮುಂದಕ್ಕೆ ಇದು ಯಾಜ್ಞವಲ್ಕ್ಯ ಹೇಳಿದ ವಿಷಯ. ಸ್ಮೃತಿರತ್ನ ಅನ್ನೋ ಒಂದು ಧರ್ಮಶಾಸ್ತ್ರ ಗ್ರಂಥದಲ್ಲಿ ಈ ರೀತಿ ಹೇಳಿದೆ, ಬ್ರಹ್ಮಸ್ವೇನ ಹತೋ ರಾಜ ನಿರಗ್ನಿರ್ ಬ್ರಾಹ್ಮಣೋ ಹತಃ. ಬ್ರಹ್ಮಸ್ವ ಅಂದ್ರೆ ಬ್ರಾಹ್ಮಣನ ಸ್ವತ್ತನ್ನ ಯಾವನು ರಾಜನಾದವನು ಅಪಹರಣ ಮಾಡ್ತಾನೋ ಅವನು ಸತ್ತಾಗೆ ಅವತ್ತಿಗೆ. ಅದೇ ರೀತಿ ಬ್ರಾಹ್ಮಣ ಅಂತ ಅನ್ನಿಸ್ಕೊಂಡವನು ಯಾರು ಅಗ್ನಿಯನ್ನ ತ್ಯಾಗ ಮಾಡ್ತಾನೋ, ಅಗ್ನಿಯನ್ನ ಬಿಡ್ತಾನೋ ಅವನು ಆವತ್ತಿಗೆ ಸತ್ತ.
ನೋಡಿ, ಶಾಸ್ತ್ರದಲ್ಲಿ ಯಾವ ಮಟ್ಟಕ್ಕೆ ತಗೊಂಡು ಹೋಗಿ ಹೇಳ್ತಾ ಇದೆ, ಅಗ್ನಿ ಇಲ್ಲದೆ ಬ್ರಾಹ್ಮಣ್ಯವಿಲ್ಲ, ಹಾಗಾಗಿ ಅಗ್ನಿ ಪರಿಚರ್ಯೆ ಮಾಡಬೇಕು. ಅದಕ್ಕೆ ವೇದದಲ್ಲಿ ಹೇಳಿದ್ದು ತಸ್ಮಾದ್ ಅಗ್ನಿನ್ ಪರಮಂ ವದಂತಿ ಅಂತ ಹೇಳಿ. ಅಗ್ನಿಗಳು ಪರಮವಾದದ್ದು, ಅಗ್ನಿಗಳ ಪರಿಚರ್ಯೆ ಮಾಡಬೇಕು, ಒಂದು ಅಗ್ನಿ ಪರಿಚರ್ಯೆ ಆದರೂ ಮಾಡಲೇಬೇಕು. ಈ ರೀತಿಯಾಗಿ ನಾವು ಇವತ್ತಿನ ದಿವಸ ಅಗ್ನಿಹೋತ್ರ, ಅಗ್ನಿ ಉಪಾಸನ ಇದರ ಮಹತ್ವವನ್ನ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಾಗಿ ಯಜ್ಞಗಳ ವಿಷಯವಾಗಿ ಮತ್ತೆ ವೈಶ್ವದೇವದ ಮಹಿಮೆಯನ್ನ, ಊಟ ಹೇಗೆ ಮಾಡಬೇಕು ಅನ್ನೋ ವಿಷಯಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ.